ಯಾರು? ಜೂನ್ 29 ಒಬ್ಬ ವೀರ ಯೋಧನು ದಂಪತಿಗಳಾದ ಡಾಕ್ಟರ್ ಎನ್.ಕೆ. ಕಾಳಿಯ ಮತ್ತು ಮಾತೆ ವಿಜಯಾರ ಸಂಜಾತನಾಗಿ ಜನಿಸಿದ ಕಂದ. ಮುಂದೆ ಈ ನೆಲದ ರಕ್ಷಣೆಗಾಗಿ ಈತನ ಪ್ರಾಣವು ಭಾರತಾಂಬೆಯ ಹೃದಯದಲ್ಲಿ ಅರ್ಪಿತ ಆಗುತ್ತದೆ ಅಂತ ಯಾರು ಊಹಿಸಿರಲಿಲ್ಲ. ಆ ವೀರ ಯೋಧನ ಹೆಸರು ಸೌರಭ್ ಕಾಳಿಯಾ. ಬೆಳೆದು ದೊಡ್ಡವ ಆಗುತ್ತಿದ್ದಂತೆ ಹಿಮಾಚಲ ಪ್ರದೇಶದ ಹಳ್ಳಿಯಾದ ವಾಳಂಪುರದ ಡಿ.ಎ.ವಿ. ಪಬ್ಲಿಕ್ ಶಾಲೆಯಲ್ಲಿ ಕೆಳ ಹಂತದ ಓದನ್ನು ಮುಗಿಸಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬಿ.ಎಸ್ಸಿ ಪದವಿ ಪಡೆದುಕೊಂಡ. ಕಲಿಕೆಯ ಜೊತೆಯಲ್ಲೇ ಎನ್ಸಿಸಿಯಲ್ಲಿ ಇದ್ದಿದ್ರಿಂದ ಸಹಜವಾಗಿ ಸಾಮಾಜಿಕ ಕಾಳಜಿ ಮತ್ತು ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದ ಯುವಕ. ಹೀಗಾಗಿಯೇ ಭಾರತೀಯ ಸೇನೆಗೆ ಸೇರಲು ಬಯಸಿದ್ದ ಈ ಯುವಕ ಮನೆಯಲ್ಲಿ ತಾನು ಸೈನ್ಯಕ್ಕೆ ಸೇರುವ ಇಂಗಿತವನ್ನ ಹೇಳಿದರೆ ತಂದೆ ಒಪ್ಪುವುದಿಲ್ಲ ಅಂತ ಮನೆಯಲ್ಲಿ ಹೇಳದೆ ಸೈನಿಕರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸೈನ್ಯಕ್ಕೆ ಸೇರಲು ಬೇಕಾಗಿರುವ ಬೌದ್ಧಿಕ ಮತ್ತು ಶಾರೀರಿಕ ಪರೀಕ್ಷೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಪಾಸಾಗಿ ಬಿಟ್ಟ. ತಾನು ಸೈನ್ಯಕ್ಕೆ ಸೇರಿರುವ ವಿಷಯವನ್ನ ತಂದೆಗೆ ಹೇಳೋಕೆ ಧೈರ್ಯ ಸಾಲದೆ ತಾಯಿಗೆ ಹೇಳಿ ತಂದೆಯನ್ನ ಒಪ್ಪಿಸಿದ. ಇಲ್ಲಿ ರಣರಂಗದಲ್ಲಿ ವೈರಿಗಳ ಎದೆ ಸೀಳುವ ಧೈರ್ಯವಿರುವ ವೀರನು ತಂದೆಯ ಮುಂದೆ ಮಗನಾಗಿ ನಡ್ಕೊಂಡ. ಇದೇ ಅಲ್ವಾ ತ್ರೈತ ಯುಗದಲ್ಲಿ ಶ್ರೀರಾಮನು ಈ ಭರತ ಖಂಡಕ್ಕೆ ನೀಡಿದ ಆದರ್ಶ. 1997 ಆಗಸ್ಟ್ನಿಂದ ಡಿಸೆಂಬರ್ 20, 1998 ತನಕ ಆರ್ಮಿ ಟ್ರೈನಿಂಗ್ ಪಡೆದು ಮುಂದೆ 8 ದಿನಗಳ ನಂತರ 4ನೇ ಸ್ಟಾರ್ಟ್ ರೆಜಿಮೆಂಟ್ ಏರಿ ಖುಷಿಯಿಂದ ನಾಡಿನ ಸೇವೆಗಾಗಿ ಜಮ್ಮು ಕಾಶ್ಮೀರದ ಕಾರ್ಗಿಲ್ಗೆ ಹೋದ. ಅದು 1999 ಮೇ 3. ಯಾರೋ ಕುರಿಕಾಯರು ನಮ್ಮ ಗಡಿಯ ಒಳಗೆ ಅಣಮಾನ ಬರುತ್ತರ ಓಡಾಡ್ತಾ ಇದ್ದಾರೆ ಅಂತ ಸೇನಿದ ಮುಂದೆ ಹೇಳಿದ್ರು. ತಕ್ಷಣ ಸೌರಭ್ ಕಾಳಿಯನ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಕಳುಹಿಸಿಕೊಟ್ಟ. ಅಷ್ಟೊತ್ತಿಗಾಗಲೇ ಪಾಕಿಸ್ತಾನದ ಆ ನರರೂಪ ರಕ್ಕಸರು ನಮ್ಮ ಭಾರತ ಮಾತೆಯ ಕಿರೀಟದಂತಿರುವ ಕಾಶ್ಮೀರದ ಕಾರ್ಗಿಲ್ನ ಒಂದಿಷ್ಟು ಜಾಗವನ್ನು ಆಕ್ರಮಿಸಿ ಕಾಲ್ ಕೆರೆದು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ರು. ಎಲ್ಲಿ ನೋಡಿದ್ರು ಹಿಮ ಪರ್ವತಗಳು, ಗುಡ್ಡಗಳು. ಕಾರ್ಗಿಲ್ ಬಹಳ ದುರ್ಗಮವಾದ ಮತ್ತು ಅಪಾಯಕಾರಿ ಪ್ರದೇಶ. ಅಲ್ಲಿಯ ವೈರಿ ಪಡೆಯ ಮೋಸದ ಜಾಳ ತಿಳಿದಿದ್ರೆ ನಮ್ಮ ಯೋಧರು ವೈರಿಗಳ ಹೆಡೆಮೂರಿ ಕಟ್ಟಿ ಅವರಿಗೆ ಲೋಕದಾರಿ ತೋರಿಸ್ತಿದ್ರು. ಆದರೆ ಆ ಹಿಮದ ಬೆಟ್ಟಗಳಲ್ಲಿ ಅಲ್ಲಲ್ಲಿ ಅಡಗಿ ಕುಂತಿದ್ದ ಗುಳ್ಳೆ ನರಿಗಳ ಪಡೆ ಸೌರಭ್ ಕಾಳಿಯ ಮತ್ತ ಉಳಿದ ಯೋಧರ ಮೇಲೆ ಗುಂಡು ಹಾರಿಸತೊಡಗಿದ್ರು. ವೈರಿ ಕಡೆಯಿಂದ ಗುಂಡುಗಳು ಯಾವ ಕಡೆಯಿಂದ ಬರುತ್ತಿವೆ ಅಂತ ಗೊತ್ತಾಗಲೇ ಇಲ್ಲ. ಯಾಕಂದ್ರೆ ಆ ಪಾಪಿಗಳು ಕುಂತಿದ್ದು ಸುತ್ತಲಿರುವ ಬೆಟ್ಟಗಳ ತುದಿಯಲ್ಲಿ. ವೈರಿಗಳು ಗುಂಡು ಹಾರಿಸುವುದು ಬೇಕಿಲ್ಲ. ಬೆಟ್ಟದ ಮೇಲಿಂದ ಕಲ್ಲುಗಳನ್ನು ದೂಡಿಬಿಟ್ಟರು. ಆ ಕಲ್ಲಿನಡಿ ಸಿಕ್ಕಿ ನಮ್ಮ ಯೋಧರು ಸಾಯುವ ಪರಿಸ್ಥಿತಿ ಇತ್ತು. ಈ ಪರಿಸ್ಥಿತಿಯಲ್ಲಿ ಸೌರಭ್ ಕಾಳಿಯ ಮತ್ತು ಉಳಿದ ಯೋಧರು ಧೈರ್ಯಗುಂದದೆ ಬಂದೂಕಿನ ಟ್ರಿಗರ್ ಮೇಲೆ ಲಾಡ್ಸುತ್ತಾ ಹಲವಾರು ತಾಸುಗಳ ಕಾಲ ವೈರಿಗಳನ್ನು ಎಗ್ಗಿಲ್ಲದಂತೆ ಕಾಡಿದ್ರು. ಕೊನೆಗೆ ನಮ್ಮ ಯೋಧರ ಬಂದೂಕಿನಲ್ಲಿ ಇದ್ದ ಗುಂಡುಗಳು ಮುಗಿದು ಹೋದವು. ಆ ಕಡೆ ಶಸ್ತ್ರ ಸಜ್ಜಿತರಾಗಿ ಬಂದಿದ್ದ ಪಾಕಿಸ್ತಾನದ ಪಾಪಿಗಳು ಸೌರಭ್ ಕಾಳಿಯ ಮತ್ತು ಉಳಿದ ಯೋಧರನ್ನ ಸೆರೆ ಹಿಡಿದುಕೊಂಡು ಹೋದ್ರು. ಆ ನರರೂಪದ ರಕ್ಕಸರು ವಿಶ್ವ ಸಂಸ್ಥೆಯ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಆ ಯೋಧರನ್ನ ಕನಿಷ್ಠ ಮನುಷ್ಯತ್ವ ಇಲ್ಲದವರಂತೆ ನಡೆದುಕೊಂಡ್ರು. ಜೂನ್ 7, 1999 ನಮ್ಮ ವೀರ ಯೋಧರ ಮೃತ ದೇಹ ಅಧಿಕಾರಿಗಳ ಬಳಿ ಬಂದ್ವು. ಅವರ ಮೃತ ದೇಹಗಳನ್ನು ನೋಡಿದ ಅಧಿಕಾರಿಗಳು ಒಂದು ಕ್ಷಣ ಅವಕ್ಕಾಗಿ ಹೋದ್ರು. ಆ ದೇಹಗಳನ್ನ ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರು ಅವರನ್ನ ಹೇಗೆ ಕೊಲ್ಲಲಾಯಿತು ಅಂತ ವಿವರಿಸ್ತಾರೆ. ಸೌರಭ್ ಕಾಳಿಯ ಜೀವಂತ ಇರುವಾಗ ಕಾಸಿದ ಕಬ್ಬಿಣವನ್ನ
ಕಿವಿ ಒಳಗೆ ತುರುಕಲಾಗಿತ್ತು, ಕಣ್ಣುಗಳನ್ನು ಕೀಳಲಾಗಿತ್ತು. ಆ ಯೋಧನ ಮೈ ಮೇಲೆ 1 ಇಂಚು ಅಗಲದಷ್ಟು ಜಾಗವೂ ಸಹ ದೇಹದ ಮೇಲೆ ಹಾಳಿ ಇರದಷ್ಟು ಗುಂಡುಗಳನ್ನ ಆ ಯೋಧರ ದೇಹದಲ್ಲಿ ತೂರಿಸಲಾಗಿತ್ತು. ಆಮೇಲೆ ತಲೆ ಕತ್ತರಿಸಲಾಗಿದೆ ಅಂತ ವೈದ್ಯರು ಆ ರಕ್ತ ಬಾಸುಗಳ ಶೌರ್ಯವನ್ನ ಬಿಚ್ಚಿಡ್ತಾರೆ. ಜೂನ್ 29 ಸೌರಭ್ ಕಾಳಿಯಾ ಅನ್ನುವ ರತ್ನದ ಜನ್ಮದಿನ. ಹೀಗಾಗಿ ಈ ನೆನಪು. ನಮಸ್ಕಾರ.